ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ಗೃಹ ಮಂತ್ರಿ ಯಾರು? ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಬಿ ಲೋಕಮಾನ್ಯ ತಿಲಕ್, ಆಪ್ಷನ್ ಸಿ ಬಿಪಿನ್ ಚಂದ್ರಪಾಲ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಭಾರತದಲ್ಲಿ ಮೊದಲ ಗೃಹ ಮಂತ್ರಿಯಾದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ರಾಷ್ಟ್ರಪತಿ ಆಳ್ವಿಕೆ, ಆಪ್ಷನ್ ಬಿ ರಾಜ್ಯಪಾಲರ ಆಳ್ವಿಕೆ, ಆಪ್ಷನ್ ಸಿ ಮುಖ್ಯಮಂತ್ರಿ ಆಡಳಿತ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ಆಳ್ವಿಕೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿ ಆಳ್ವಿಕೆ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ತನ್ನ ಎಲ್ಲ ನಿವಾಸಿಗಳಿಗೆ ಆರೋಗ್ಯ ವಿಮೆಯನ್ನು ಒದಗಿಸುವ ದೇಶದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ. ತನ್ನ ಎಲ್ಲ ನಿವಾಸಿಗಳಿಗೆ ಆರೋಗ್ಯ ವಿಮೆಯನ್ನು ಒದಗಿಸುವ ದೇಶದ ಮೊದಲ ರಾಜ್ಯ ರಾಜಸ್ಥಾನ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, 2011ರ ಭಾರತದ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ಧರ್ಮಗಳನ್ನು ಭಾರತದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿ ಪಟ್ಟಿ ಮಾಡಲಾಗಿಲ್ಲ? ಆಪ್ಷನ್ ಎ ಹಿಂದೂ ಧರ್ಮ, ಆಪ್ಷನ್ ಬಿ ಇಸ್ಲಾಂ, ಆಪ್ಷನ್ ಸಿ ಬೌದ್ಧ ಧರ್ಮ, ಆಪ್ಷನ್ ಡಿ ಸಿಖ್ ಧರ್ಮ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೌದ್ಧ ಧರ್ಮ. 2011ರ ಭಾರತದ ಜನಗಣತಿಯ ಪ್ರಕಾರ ಬೌದ್ಧ ಧರ್ಮವನ್ನು ಭಾರತದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿ ಪಟ್ಟಿ ಮಾಡಲಾಗಿಲ್ಲ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪರಮಾಣು ಶಕ್ತಿ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ತಾರಾಪುರ, ಆಪ್ಷನ್ ಸಿ ಸೋಲಾಪುರ, ಆಪ್ಷನ್ ಡಿ ಟ್ರಾಂಬೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತಾರಾಪುರ. ಭಾರತದ ಮೊದಲ ಪರಮಾಣು ಶಕ್ತಿ ಕೇಂದ್ರವನ್ನು ತಾರಾಪುರದಲ್ಲಿ ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಚಹಾ ತೋಟಗಳಿಗೆ ಹೆಸರುವಾಸಿಯಾಗಿದೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಅರುಣಾಚಲ ಪ್ರದೇಶ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಅಸ್ಸಾಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ. ಅಸ್ಸಾಂ ರಾಜ್ಯವು ಚಹಾ ತೋಟಗಳಿಗೆ ಹೆಸರುವಾಸಿಯಾಗಿದೆ. ಮುಂದಿನ ಪ್ರಶ್ನೆ, ಯಾವ ಪ್ರಾಚೀನ ಭಾರತೀಯ ಪಠ್ಯವು ಆಡಳಿತ ಬೋಧನೆಗಳಿಗೆ ಹೆಸರುವಾಸಿಯಾಗಿದೆ? ಆಪ್ಷನ್ ಎ ಅರ್ಥಶಾಸ್ತ್ರ, ಆಪ್ಷನ್ ಬಿ ಮನುಸ್ಮೃತಿ, ಆಪ್ಷನ್ ಸಿ ನಾಟ್ಯಶಾಸ್ತ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರ. ಪ್ರಾಚೀನ ಭಾರತೀಯ ಪಠ್ಯವು ಆಡಳಿತದ ಬೋಧನೆಗಳಿಗೆ ಅರ್ಥಶಾಸ್ತ್ರವು ಹೆಸರುವಾಸಿಯಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಕ್ರೀಡಾಪಟುಗಳಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ? ಆಪ್ಷನ್ ಎ ಅರ್ಜುನ ಪ್ರಶಸ್ತಿ, ಆಪ್ಷನ್ ಬಿ ದ್ರೋಣಾಚಾರ್ಯ ಪ್ರಶಸ್ತಿ, ಆಪ್ಷನ್ ಸಿ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ, ಆಪ್ಷನ್ ಡಿ ರಾಷ್ಟ್ರೀಯ ಕ್ರೀಡಾ ಪ್ರಚಾರ ಪ್ರಶಸ್ತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ. ಭಾರತದ ಕ್ರೀಡಾಪಟುಗಳಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಮಧ್ಯಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. ಭಾರತದ ಉತ್ತರ ಪ್ರದೇಶ ರಾಜ್ಯವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಯಾರ ಪರವಾಗಿ ನಡೆಸಲಾಗಿದೆ? ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ವಿದೇಶಾಂಗ ವ್ಯವಹಾರಗಳ ಮಂತ್ರಿ, ಆಪ್ಷನ್ ಸಿ ರಕ್ಷಣಾ ಮಂತ್ರಿ, ಆಪ್ಷನ್ ಡಿ ಪ್ರಧಾನಮಂತ್ರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ರಾಷ್ಟ್ರಪತಿಗಳ ಪರವಾಗಿ ನಡೆಸಲಾಗಿದೆ.
ಮುಂದಿನ ಪ್ರಶ್ನೆ, ಭಾರತದ ಜನಸಂಖ್ಯೆಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯಾವ ವರ್ಷವನ್ನು ಮಹಾವಿಭಜನೆಯ ವರ್ಷ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ 1921, ಆಪ್ಷನ್ ಬಿ 1936, ಆಪ್ಷನ್ ಸಿ 1947, ಆಪ್ಷನ್ ಡಿ 1971. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 1921. ಭಾರತದ ಜನಸಂಖ್ಯೆಯ ಬೆಳವಣಿಗೆಗೆ ಸಂಬಂಧಿಸಿದಂತೆ 1921 ವರ್ಷವನ್ನು ಮಹಾವಿಭಜನೆಯ ವರ್ಷ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾರನ್ನು ಹಿಸ್ ಸೂಪರ್ ಫ್ಲೂಯಸ್ ಹೈನೆಸ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಅಧ್ಯಕ್ಷರು, ಆಪ್ಷನ್ ಬಿ ಉಪಾಧ್ಯಕ್ಷರು, ಆಪ್ಷನ್ ಸಿ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಡಿ ರಾಜ್ಯಪಾಲರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉಪಾಧ್ಯಕ್ಷರು. ಉಪಾಧ್ಯಕ್ಷರನ್ನು ಹಿಸ್ ಸೂಪರ್ ಫ್ಲೂಯಸ್ ಹೈನೆಸ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಪ್ರತಿಮೆಗಳ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕೊಚ್ಚಿ, ಆಪ್ಷನ್ ಬಿ ಕಟಕ್, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ತಿರುವನಂತಪುರಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತಿರುವನಂತಪುರಂ. ತಿರುವನಂತಪುರಂ ನಗರವನ್ನು ಪ್ರತಿಮೆಗಳ ನಗರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸರ್ಕಾರ ನೀಡುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು? ಆಪ್ಷನ್ ಎ ರವೀಂದ್ರ ಪ್ರಶಸ್ತಿ, ಆಪ್ಷನ್ ಬಿ ಜ್ಞಾನಪೀಠ ಪ್ರಶಸ್ತಿ, ಆಪ್ಷನ್ ಸಿ ಕಾಳಿದಾಸ ಸನ್ಮಾನ, ಆಪ್ಷನ್ ಡಿ ಸರಸ್ವತಿ ಸನ್ಮಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜ್ಞಾನಪೀಠ ಪ್ರಶಸ್ತಿ. ಭಾರತದಲ್ಲಿ ಸರ್ಕಾರ ನೀಡುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಆಗಿದೆ. ಮುಂದಿನ ಪ್ರಶ್ನೆ, ಕಾಂಬೋಡಿಯಾದ ಅಂಕೋರ್ ವಾಟ್ ದೇವಾಲಯದ ಸಂಕೀರ್ಣವನ್ನು ಯಾರಿಗೆ ಸಮರ್ಪಿಸಲಾಗಿದೆ? ಆಪ್ಷನ್ ಎ ವಿಷ್ಣು, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ರಾಮ, ಆಪ್ಷನ್ ಡಿ ಗಣೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣು. ಕಾಂಬೋಡಿಯಾದ ಅಂಕೋರ್ ವಾಟ್ ದೇವಾಲಯವನ್ನು ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸ್ಥಳೀಯ ಠಾಣೆ, ಆಪ್ಷನ್ ಬಿ ಸ್ಥಳೀಯ ಕ್ರೌನ್, ಆಪ್ಷನ್ ಸಿ ಸ್ಥಳೀಯ ಘಾಟ್, ಆಪ್ಷನ್ ಡಿ ಸ್ಥಳೀಯ ಮನೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥಳೀಯ ಕ್ರೌನ್. ಭಾರತದ ಪಶ್ಚಿಮ ಘಟ್ಟಗಳನ್ನು ಸ್ಥಳೀಯ ಕ್ರೌನ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಅಧಿಕೃತ ಭಾಷಾ ಇಲಾಖೆ ಅಡಿಯಲ್ಲಿ ಯಾವುದು ಬರುತ್ತದೆ? ಆಪ್ಷನ್ ಎ ಸಂಸ್ಕೃತಿ ಸಚಿವಾಲಯ, ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಆಪ್ಷನ್ ಡಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ. ಅಧಿಕೃತ ಭಾಷಾ ಇಲಾಖೆ ಅಡಿಯಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯವು ಬರುತ್ತದೆ. ಮುಂದಿನ ಪ್ರಶ್ನೆ, ಈಶಾನ್ಯ ಭಾರತವು ಅಂತಾರಾಷ್ಟ್ರೀಯ ರಾಷ್ಟ್ರಗಳೊಂದಿಗೆ ಎಷ್ಟು ಗಡಿಗಳನ್ನು ಹಂಚಿಕೊಳ್ಳುತ್ತದೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 5. ಈಶಾನ್ಯ ಭಾರತವು ಅಂತಾರಾಷ್ಟ್ರೀಯ ರಾಷ್ಟ್ರಗಳೊಂದಿಗೆ 5 ಗಡಿಗಳನ್ನು ಹಂಚಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಕೈಗಾರಿಕೆಗಳು, ಆಪ್ಷನ್ ಸಿ ಮಹಿಳಾ ಸಬಲೀಕರಣ, ಆಪ್ಷನ್ ಡಿ ಪ್ರಧಾನಮಂತ್ರಿ ಮೋಡಾ ಯೋಜನೆ ಕೈಗಾರಿಕೆಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಧಾನಮಂತ್ರಿ ಮೋಡಾ ಯೋಜನೆ ಕೈಗಾರಿಕೆಗಳು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಪ್ರಧಾನಮಂತ್ರಿ ಮೋಡಾ ಯೋಜನೆ ಕೈಗಾರಿಕೆಗಳಿಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಏಷಿಯನ್ ಕ್ರೀಡಾಕೂಟದ ಸ್ಥಾಪಕ ಪಿತಾಮಹ ಎಂದು ಯಾರು ಕರೆಯುತ್ತಾರೆ? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಅಮೃತ್ ಕೌರ್, ಆಪ್ಷನ್ ಸಿ ಹರ್ನಾಮ್ ಸಿಂಗ್, ಆಪ್ಷನ್ ಡಿ ಗುರುದತ್ ಸೊಂದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುದತ್ ಸೊಂದೆ. ಏಷಿಯನ್ ಕ್ರೀಡಾಕೂಟದ ಸ್ಥಾಪಕ ಪಿತಾಮಹ ಎಂದು ಗುರುದತ್ ಸೊಂದೆಯವರನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ನಗರವನ್ನು ಭಾರತದ ಲಿಟಲ್ ಜಪಾನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ತೆಂಕಸಿ, ಆಪ್ಷನ್ ಬಿ ಬರಿಪದ, ಆಪ್ಷನ್ ಸಿ ಧೂಲೆ, ಆಪ್ಷನ್ ಡಿ ಶಿವಕಾಶಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಕಾಶಿ. ಶಿವಕಾಶಿಯನ್ನು ಭಾರತದ ಲಿಟಲ್ ಜಪಾನ್ ಎಂದು ಕರೆಯಲಾಗುತ್ತದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.